ಹಣದ ದುರಾಸೆಗಾಗಿ ಅಣ್ಣ ತಮ್ಮನನ್ನ, ತಮ್ಮ ಅಣ್ಣನನ್ನ, ಮಗ ತಂದೆಯನ್ನ, ತಂದೆ ಮಗನನ್ನ ಕೊಲ್ಲೋದನ್ನ ನಾವು ಸಿನಿಮಾಗಳಲ್ಲಿ ನೋಡೇ ಇರ್ತೇವೆ. ಆದರೆ ಮೈಸೂರಿನ ಗ್ರಾಮೀಣ ಭಾಗದಲ್ಲಿ ಮಗನೇ ಯಮನಾಗಿ ತಂದೆಯನ್ನ ಪರಲೋಕಕ್ಕೆ ಕಳಿಸಿರೋ ಘಟನೆ ಸಿನಿಮಾಗಳನ್ನು ಮೀರಿಸುವಂತಿದೆ. ಈ ಘಟನೆಯಿಂದ ಊರಿಗೆ ಊರೇ ಬೆಚ್ಚಿ ಬಿದ್ದಿದೆ. ಅಸಲಿಗೆ ಈ ರೀತಿ ಭೀಕರವಾಗಿ ಕೊಲೆ ಮಾಡಿದ್ದಾದ್ರೂ ಯಾಕೆ? ಎಷ್ಟು ಅಚ್ಚುಕಟ್ಟಾಗಿ ಪ್ಲಾನ್ ಮಾಡಿದ್ರು ಪ್ಲಾನ್ ಫ್ಲಾಪ್ ಆಗಿದ್ದ ಹೇಗೆ? ಈ ರೀತಿ ತಂದೆಯ ಉಸಿರನ್ನೇ ತೆಗೆಯುವ ಅನಿವಾರ್ಯತೆಯಾದ್ರೂ ಏನಿತ್ತು? ಇದೆಲ್ಲದರ ಕಂಪ್ಲೀಟ್ ಸ್ಟೋರಿಯನ್ನ ನಿಮ್ಮ ಮುಂದೆ ಎಳೆಯಾಗಿ ಬಿಚ್ಚಿಡ್ತೀವಿ ನೋಡಿ. ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ಗೆರೋಸಿ ಕಾಲನಿಯಲ್ಲಿ ಅಪ್ಪಣ್ಣ ವಾಸವಿದ್ದ. ಅಪ್ಪಣ್ಣನಿಗೆ ಪಾಂಡು ಮತ್ತು ಧರ್ಮ ಎಂಬ ಇಬ್ರು ಮಕ್ಕಳು ಕೂಡ ಇದ್ರು. ಪ್ರತಿದಿನ ದುಡಿದು ಕೂಲಿ ಮಾಡಿ ಜೀವನ ಸಾಗಿಸುತ್ತಿದ್ದ ಅಪ್ಪಣ್ಣ ಕಷ್ಟಕಾಲಕ್ಕೆ ಸಹಾಯಕ್ಕಿರಲಿ ಎಂದು LIC ವಿಮೆಯನ್ನ ಮಾಡಿಸಿದ್ದ. ಈ ವಿಮೆಯ ಮೇಲೆ ಬಿದ್ದಿತ್ತು ಪಾಪಿ ಮಗ ಪಾಂಡುವಿನ ಕಣ್ಣು. ವಿಮೆಯ ಹಣದ ದುರಾಸೆಗೆ ಬಿದ್ದ ಪಾಂಡು, ಅಪ್ಪ ಸತ್ತರೆ 30 ಲಕ್ಷ ನನ್ನದಾಗುತ್ತೆ ಎಂದು ತಂದೆ ಅಪ್ಪಣ್ಣನನ್ನ ಕೊಲ್ಲಲು ಒಂದು ಖತರ್ನಾಕ್ ಪ್ಲಾನ್ ಅನ್ನ ಮಾಡಿದ್ದ. ವಿಮೆಯ ಆಸೆಗೆ ಬಿದ್ದ ಪಾಂಡು ಟಿಬೆಟಿಯನ್ ಕ್ಯಾಂಪ್ನಲ್ಲಿ ಕೆಲಸ ಇದೆ ಹೋಗಿ ಎಂದು ತನ್ನ ತಂದೆಗೆ ತಿಳಿಸಿದ್ದ. ಪಾಂಡು ಮಾತನ್ನ ಕೇಳಿ ತಂದೆ ಅಪ್ಪಣ್ಣ ಕೆಲಸಕ್ಕೆ ಹೊರಟಿದ್ರು. ಹಿಂದಿನಿಂದ ಬಂದು ದೊಣ್ಣೆಯಿಂದ ಹೊಡೆದು ತಂದೆಯ ಪ್ರಾಣವನ್ನೇ ಪಾಪಿ ಮಗ ನುಂಗಿದ. ನಂತರ ಶವವನ್ನ BM ರಸ್ತೆಯ ಮಂಚದೇವನಹಳ್ಳಿಯ ಸಮೀಪ ಎಸೆದು ಅಪರಿಚಿತ ವಾಹನ ಡಿಕ್ಕಿ ಹೊಡೆದು ತಂದೆ ಸಾವನ್ನಪ್ಪಿದ್ದಾರೆ ಎಂದು ಪಾಂಡು ಬೈಲುಕುಪ್ಪೆ ಪೊಲೀಸ್ ಠಾಣೆಯಲ್ಲಿ ಸ್ವತಃ ದೂರನ್ನ ನೀಡಿ ಒಂದು ಕಥೆಯನ್ನೇ ಕಟ್ಟಿದ್ದ. ಅವನು ಆ ಪ್ಲಾನ್ ಪೊಲೀಸರಿಗೆ ಅನುಮಾನ ಬರುವಂತೆ ಮಾಡಿದ್ದು ಪೊಲೀಸರು ಪಾಂಡುವನ್ನೇ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಆಗ ವಿಮೆ ಹಣಕ್ಕೆ ಆಸೆಪಟ್ಟು ಕೊಲೆ ಮಾಡಿದ್ದಾಗಿ ತನ್ನ ತಪ್ಪನ್ನ ಒಪ್ಪಿಕೊಂಡಿದ್ದಾನೆ. ಇನ್ನು ಈ ಘಟನೆಯ ಸಂಬಂಧ ಬೈಲುಕುಪ್ಪೆ ಪೊಲೀಸರು ಆರೋಪಿಯ ವಿರುದ್ಧ ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ನೋಡಿದ್ರಲ್ಲ, ಹಣದ ಮೋಹ ಸಂಬಂಧಿಗಳನ್ನೇ ಶತ್ರುಗಳನ್ನಾಗಿಸುತ್ತೆ ಅನ್ನೋದು ಈ ಘಟನೆಯಿಂದ ಮತ್ತೆ ಸಾಬೀತಾಗಿದೆ. ಆದರೆ ಇಂತಹ ಘಟನೆಗಳು ಸಮಾಜದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರೋದು ವಿಪರ್ಯಾಸ.